ಫ್ರೆಂಡ್ಸ್, ಮೊನ್ನೆ ಹುಳ್ಳಿಕಾಳು ನೆನೆಸಿದೆ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ತುಂಬ ಹೆಲ್ದಿ ಫುಡ್ಡು. ಚಪಾತಿಗೆ ಕಾಳು ಪಲ್ಯದ ಥರ ಮಾಡ್ಬೋದು, ಸಾರು ಮಾಡ್ಬೋದು. ಮಕ್ಕಳಿಗೆ ತುಂಬ ಒಳ್ಳೆಯ ಫುಡ್ಡು. ತರಕಾರಿ ಜೊತೆ ಹಾಕಿ ಸಾಂಬಾರು ಮಾಡ್ಬೋದು. ಎಲ್ಲ ಥರದ ಕಾಳು ಇದೇ ಥರ ನೆನೆಸಿ ಮೊಳಕೆ ಕಟ್ಬೋದು. ಮಕ್ಕಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸಿ ರೆಡಿ ಮಾಡ್ಬೋದು. ತುಂಬ ಹೆಲ್ದಿ ಫುಡ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾರಿನಾಂಶ ಜಾಸ್ತಿ ಇರುತ್ತೆ. ಹುಳ್ಳಿಕಾಳಲ್ಲಿ ಹಪ್ಳ ಮಾಡ್ಬೋದು, ಸಲಾಡ್ ಮಾಡ್ಬೋದು. ಮೊಳಕೆ ಹುಳ್ಳಿಕಾಳಿಂದ ಬಸ್ಸಾರು ಮಾಡ್ಬೋದು. ಮೊಳಕೆ ಹುಳ್ಳಿಕಾಳು ಸಾರು ತುಂಬ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೊಳಕೆ ಅತ್ಯಂತ ಆರೋಗ್ಯಕ್ಕೆ ಮತ್ತು ಜೀರ್ಣಶಕ್ತಿಗೆ, ರಕ್ತದಲ್ಲಿ ಸಕ್ಕರೆ ಅಂಶ ಕಮ್ಮಿ ಮಾಡುತ್ತೆ, ಕೂದಲನ್ನು ಬಲಪಡಿಸುತ್ತೆ. ಅದರಲ್ಲೇ ಗರ್ಭಿಣಿಯರಿಗಂತೂ ತುಂಬ ಒಳ್ಳೆಯದು ಫುಡ್ ಇದು. ಫೈಬರ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ ಫುಡ್ಡು. ಒಂದ್ಸಲ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು. ಸ್ಕೂಲ್ಗೆಲ್ಲ ಸ್ನ್ಯಾಕ್ಸ್ ರೆಡಿ ಮಾಡಿಕೊಡ್ಬೋದು ಮಕ್ಕಳುಗಳಿಗೆಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮೊಳಕೆ ಕಟ್ಟಿ ಸಾಂಬಾರು ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕೂಡ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು. ಸಾಂಬಾರು ಮಾಡ್ಬೋದು. ಚಪಾತಿಗೆ ಎಲ್ಲ ಕಾಳು ಪಲ್ಯ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ತುಂಬ ತಿಂತಾರೆ. ತಿನ್ನಲ್ಲ ಅಂತ ಆಟ ಮಾಡೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟು ತುಂಬ ಚೆನ್ನಾಗಿ ತಿಂತಾರೆ ಕೂಡ. ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಮಾಡಿ ನೋಡಿ. ಮಕ್ಕಳಿರೋ ತುಂಬ ಚೆನ್ನಾಗಿ ತಿಂತಾರೆ ಕೂಡ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.